ದೇವರನ್ನ ಅಲ್ಲಗಳೆಯುವ ವ್ಯಕ್ತಿ, ಧರ್ಮ ಇಲ್ಲ ಅಂತ ಯಾರು ಹೇಳ್ತಾನೆ ಅಂಥವರಿಗೆ ಎಂದಿಗೂ ನಮಸ್ಕಾರವನ್ನು ಮಾಡಬಾರದು. ಶ್ರೀಮಂತರಿಗೆ ಮರ್ಯಾದೆ ಕೊಡೋದು ಅಂದರೆ ಅದು ಬಹಳ ತಪ್ಪು, ಮರ್ಯಾದೆ ಕೊಡಲೇಬಾರದು ಹಾಗೇನು ಶಾಸ್ತ್ರ ಹೇಳಿಲ್ಲ. ಹಣಕ್ಕಿಂತಲೂ ಬಂಧುತ್ವ, ಬಂಧುತ್ವಕ್ಕಿಂತಲೂ ವಯಸ್ಸು, ವಯಸ್ಸಿಗಿಂತಲೂ ಕರ್ಮ, ಕರ್ಮಕ್ಕಿಂತಲೂ ವಿದ್ಯೆ, ಇದು ಅತೀ ಶ್ರೇಷ್ಠವಾದ ಮಾನದಂಡ. ನಮಸ್ಕಾರವನ್ನು ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬಾರದು ಅನ್ನುವುದನ್ನು ತಿಳಿಸ್ತಾರೆ. ದೇವರನ್ನು ಅಲ್ಲಗಳೆಯುವ ವ್ಯಕ್ತಿ, ಧರ್ಮ ಇಲ್ಲ ಅಂತ ಯಾರು ಹೇಳ್ತಾನೆ, ಧರ್ಮದ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾನೆ, ಇನ್ನೊಬ್ಬರಿಂದಲೂ ಮಾಡಿಸ್ತಾನೆ, ನಾಸ್ತಿಕಂ ಭಿನ್ನ ಮರ್ಯಾದಂ, ಅಂಥವರಿಗೆ ಎಂದಿಗೂ ನಮಸ್ಕಾರವನ್ನು ಮಾಡಬಾರದು. ಮೋಸ, ವಂಚನೆ, ಕಳ್ಳತನ, ಸುಳ್ಳು ಹೇಳುವುದು ಇಂಥವುಗಳನ್ನೆಲ್ಲ ಮಾಡಿದರೆ ಅಂಥವರು ನಮಸ್ಕಾರಕ್ಕೆ ಅರ್ಹರಲ್ಲ. ಯೋಗ್ಯರು, ಸಜ್ಜನರು, ಧರ್ಮದಿಂದ ದೇವರಲ್ಲಿ ಶ್ರದ್ಧೆಯಿಂದ ಜೀವನವನ್ನು ನಡೆಸುವವರು ಯಾರೋ ಅಂತಹ ಹಿರಿಯರು, ಅವರಿಗೆ ನಮಸ್ಕಾರ ಮಾಡಬೇಕು. ಅದರಲ್ಲಿಯೂ 5 ಕಾರಣಗಳನ್ನು ಹೇಳ್ತಾರೆ. ಮತ್ತೊಂದು ಕಡೆಗೆ ಶ್ರೀಮದ್ ಆಚಾರ್ಯರು ಅದನ್ನು ಉದಾಹರಣೆ ಮಾಡುತ್ತಾರೆ. ವಿತ್ತಂ ಬಂಧು ವಯಃ ಕರ್ಮ ವಿದ್ಯಾ ಚೈವತು ಪಂಚಮಿ ಏತಾನಿ ಮಾನ್ಯ ಸ್ಥಾನಾನಿ ಗರಿಯೋ ಹ್ಯುತ್ತರೋತ್ತರಂ. ನಮಸ್ಕಾರ ಅಂತ ಅಲ್ಲ, ಮಾನ ಮರ್ಯಾದೆ ಗೌರವವನ್ನು ಅರ್ಪಣೆ ಮಾಡಬೇಕು ಅಂದರೆ ಒಂದು ನ್ಯಾಯದಿಂದ ಸಂಪಾದನೆ ಮಾಡಿದಂತಹ ಸಂಪತ್ತು ಚೆನ್ನಾಗಿದೆ, ಒಳ್ಳೆ ಶ್ರೀಮಂತ, ಶ್ರೀಮಂತರಿಗೆ ಮರ್ಯಾದೆ ಕೊಡೋದು ಅಂದರೆ ಅದು ಬಹಳ ತಪ್ಪು, ಮರ್ಯಾದೆ ಕೊಡಲೇಬಾರದು ಹಾಗೇನು ಶಾಸ್ತ್ರ ಹೇಳಿಲ್ಲ. ಅವಶ್ಯವಾಗಿ ಧರ್ಮದಿಂದ ನ್ಯಾಯದಿಂದ ಸಂಪಾದನೆ ಮಾಡಿ ಶ್ರೀಮಂತರಾಗಿದ್ದರೆ, ಶ್ರೀಮಂತರು ಅನ್ನುವುದಕ್ಕಾಗಿ ಅವರಿಗೆ ಯೋಗ್ಯವಾದ ಮಾನವನ್ನು ಮರ್ಯಾದೆಯನ್ನು ಕೊಡಬೇಕು. ಅವರು ಆ ಸಂಪತ್ತಿನ ಸದ್ವಿನಿಯೋಗವನ್ನು ಮಾಡ್ತಾ ಇರಬೇಕು. ಬರೀ ಸಂಪಾದನೆ ನ್ಯಾಯದಿಂದ ಅಲ್ಲ, ವಿನಿಯೋಗವೂ ಧರ್ಮದಿಂದ ಆಗ್ತಾ ಇರಬೇಕು. ಅಂಥವರಿಗೆ ಮಾನ ಮಾಡಿದರೆ, ಸನ್ಮಾನ ಮಾಡಿದರೆ ಇನ್ನಷ್ಟು ಧರ್ಮ ಕಾರ್ಯಗಳು ಅವರಿಂದ ನಡೆದು ಸಮಾಜಕ್ಕೆ ಹಿತವಾದೀತು ಅನ್ನುವ ದೃಷ್ಟಿಯಲ್ಲಿ ವಿತ್ತಂ. ಎರಡನೆಯದಾಗಿ ಬಂಧು, ಬಂಧುತ್ವದಲ್ಲಿ ತಂದೆ ತಾಯಿ ಅಂತೂ ಸರಿ, ತನ್ನ ಚಿಕ್ಕಪ್ಪ, ದೊಡ್ಡಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ಸೋದರ ಮಾವ, ಸೋದರತ್ತೆ, ಅಣ್ಣ, ಅಕ್ಕ, ಈ ರೀತಿ ಬಂಧುತ್ವದಲ್ಲಿ ಯಾರು ಹಿರಿಯರೋ ಅವರಿಗೆ ನಮಸ್ಕಾರ ಮಾಡಬೇಕು. ವಯಸ್ಸಿನಲ್ಲಿ ಯಾರು ದೊಡ್ಡವರು, ಒಳ್ಳೆಯ ಕೆಲಸವನ್ನು ಮಾಡಿದವರು, ಪರೋಪಕಾರವನ್ನು ಮಾಡಿದವರು, ಸಮಾಜ ಸೇವೆ ಮಾಡಿದವರು, ದೇವರ ಸೇವೆ ಮಾಡಿದವರು, ಆ ಕಾರ್ಯಕ್ಕೆ ಬೆಲೆ ಕೊಡಬೇಕು. ಕೊನೆಗೆ ವಿದ್ಯಾ, ಜ್ಞಾನದಲ್ಲಿ ಉತ್ತಮರಾದವರು ಅಂತ. ಇದರಲ್ಲಿ ಉತ್ತರೋತ್ತರಂ ಬಲೀಯಃ ಅಂತ. ಹಣಕ್ಕಿಂತಲೂ ಬಂಧುತ್ವ, ಬಂಧುತ್ವಕ್ಕಿಂತಲೂ ವಯಸ್ಸು, ವಯಸ್ಸಿಗಿಂತಲೂ ಕರ್ಮ, ಕರ್ಮಕ್ಕಿಂತಲೂ ವಿದ್ಯೆ, ಇದು ಅತೀ ಶ್ರೇಷ್ಠವಾದ ಮಾನದಂಡ. ವಿದ್ಯೆಯಲ್ಲಿ ಉತ್ತಮರಾದವರಿಗೆ ಎಲ್ಲದಕ್ಕಿಂತಲೂ ಹೆಚ್ಚಿನ ಮಾನ್ಯತೆಯನ್ನು ನೀಡಬೇಕು ಅಂತ ಶಾಸ್ತ್ರ ಹೇಳುತ್ತದೆ.